ಪ್ಲೇಟ್ ಎಲ್ಲ ಡ್ರಮ್ ಹಾಕ್ಬೇಕು. ನಮ್ಮ ಕಡೆಯಿಂದ ಕಳಕಳಿ ವಿನಂತಿ. ಕ್ಲಾಪ್ ಕ್ಲಾಪ್ ಕ್ಲಾಪ್. ಸಾಧಾರಣ ದುರ್ಗಿಯವರು ಎಲ್ಲಿದ್ರು ಮೈಕ್ ಹತ್ತಿರ ಬರಬೇಕು. ಪಾರ್ಟಿ ದೊರಕಿದ್ದಾರೆ. ಇನ್ನು ನಮ್ಗೆ ಹಿಂದಿದೆ ಬರೋದಿದೆ. ಮಾತಾಡೋ ಅಷ್ಟೇ. ಮೇಡಮ್ ಹೇಳ್ರಿ ಇದು ಅವರು ನಾವು ಸೋಲಾಪುರದವ್ರಿ. ಎಷ್ಟೇ ವರ್ಷ ಬಿಡ್ಬೇಕು ಗುಡ್ಡಾಪುರ ಜಾತ್ರೆ? ಇದೇ ಫಸ್ಟ್ ವರ್ಷ ಬಂದೀವ್ರಿ. ನಮ್ದು ವೈನಿ ಅತ್ತಿಗೆಯರು ಬರ್ತಾರೆ, ಅವ್ರ ಜೊತೆ ನಾವು ಈ ವರ್ಷ ಫಸ್ಟ್ ಬಂದಿವಿ. ಮೇಡಮ್ ಈಗ ದೇವಿಯಲ್ಲಿ ಏನು ಒಳ್ಳೇದಾಗಲಿ, ಏನೆಲ್ಲ ಆಗ್ಬೇಕು, ಏನು ಸಮಸ್ಯೆ ಇರೋದೆ ಎಲ್ಲ ಪರಿಹಾರ ಮಾಡಲಿ ಅಂತ ಬರ್ತೀವ್ರಿ. ಎಲ್ಲ ಸಮಸ್ಯೆ ಪರಿಹಾರ. ಮೇಡಮ್ ಎಷ್ಟು ಜನ ಬಂದಿರಿ? ಎಷ್ಟು ಜನ ಅದ್ರಿ ಕುಟುಂಬದಿಂದ? ಎಷ್ಟು ಜನ ಬಂದಿರಿ ಕುಟುಂಬದಿಂದ? 10 ಜನ ಬಂದಿರಿ. 10 ಜನ ಬಂದಿರಿ. ಮೇಡಮ್ ಥಂಡಿ ಜಾಸ್ತಿ ಇದೆ ಈ ಸಲ, ಇವತ್ತು ಏನೋ ಹೋಗ್ಬೇಕು ಹೋಗ್ಬಾರ್ದು ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡು ಬಂದಿವಿ. ಸ್ವೆಟರ್ ತಗೊಂಡು ಬಂದಿವಿ. ಎಲ್ಲ ಪ್ರಿಪರೇಷನ್ ಆಗಿ ಬಂದಿರಿ. ಮೇಡಮ್ ಹೆಸರು ಹೇಳ್ರಿ? ನಾವು ನೀಲು ಹಿರೇಮಠ. ಸರಿ, ಎಷ್ಟು ವರ್ಷ ಸರ್ ನಮ್ಮ ಸೇವೆಯಲ್ಲಿ ನಾವು ಸತತ 8 ವರ್ಷದಿಂದ ನಾವಿದು ಸೇವೆ ಮಾಡ್ತಾಯಿದ್ದೀವಿ. ಎಲ್ಲ ಫ್ರೆಂಡ್ ಸರ್ಕಲಿಂದ ಮಾಡ್ತಾಯಿದ್ದೀವಿ. ಹಿಂಗೆ ಇದಕ್ಕೆ ಹೆಸರು ಅಂತ ಏನಿಟ್ಟಿಲ್ಲ, ಎಲ್ಲರೂ ನಮ್ಮ ಇದರಿಂದ ನಾವೇ ಎಲ್ಲರೂ ಕೂಡಿ ಹಾಕಿ ಕಿಸಿಂದು ಬಟ್ಟೆಯನ್ನು ತೊಗೊಂಡು ಎಲ್ಲರೂ ನಾವೇ 8 ವರ್ಷದಿಂದ ಸತತ ಮಾಡ್ತಾಯಿದ್ದೀವಿ. ಹೀಗೆ ದಾನಮ್ಮ ತಾಯಿ ನಮ್ಗೆ ಆಶೀರ್ವಾದ ಕೊಟ್ಟು ಸತತ ಇದೆ ನಮ್ಗೆ ಆಶೀರ್ವಾದ ಕೊಟ್ಟು ಬೆಳೆಸಲಿ ಅಂತ ನಾವು. ಸರ್ ಹೆಸರು ಹೇಳ್ರಿ? ಈಶ್ವರ್ ಪಾಟೀಲ್ ಅವರು. ಸರ್ ನಿಮ್ಮ ಗ್ರೂಪ್ ಇದೆಯಲ್ಲ ಫ್ರೆಂಡ್ ಸರ್ಕಲ್ ಅವ್ರಿಗೆ?
ಹೆಸರು ಹೇಳ್ರಿ ಅವರು. ಈಶ್ವರ್ ಪಾಟೀಲ್, ಆನಂದ್ ಜಿದ್ದಿಮನಿ, ಪವನ್ ಸಾವಜಿ ಅಂತ ಸಾಗರ್ ಮತ್ತು ಶಿವ ಕೋಟೆಮಠ, ಸಂತೋಷ್ ಔಟಿ ಅವರು ಎಲ್ಲರೂ ಕೂಡಿ ಒಂದು 10-15 ಮಂದಿ ಹುಡುಗರು ಎಲ್ಲರೂ ಕೂಡಿ ಮಾಡ್ತೀವಿ. ಓಕೆ ಸರ್. ನಾವು ಹೆಂಗೆ ವರ್ಷ ಬರ್ತಿದ್ವಿ ನಮ್ಗೆ ಒಳ್ಳೇದಾಗ್ತಾ ಇದೆ. ಸೊ ನಾವು ಹಂಗಾಗಿ ನಾವು ನಮಗೆ ಭಾಳ ನಡ್ಕೋತೀವಿ. ನಾವು ಏನು ಅನ್ಕೊಂಡಿರ್ತೀವಲ್ಲ ನಮ್ಗೆ ಹಾಗೇ ಆಗುತ್ತೆ. ಈಗ ಜನರೆಲ್ಲ ಹೇಳ್ತಾರೆ ಸುಮ್ಮನೆ ಹೋಗ್ತಾರ, ಬೇಕಾಬಿಟ್ಟೆ ಹೋಗ್ತಾರ, ಕಾಲೇಜ್ ಹುಡುಗರು ಹೋಗ್ತಾರ. ಸಪೋಸ್ ಅದು ಅವ್ರವ್ರ ಭಕ್ತಿಗೆ ಬಿಟ್ಟದ್ದು. ಅದಕ್ಕೆ ನಾನು ದಯವಿಟ್ಟು ಹೇಳ್ತೀನಿ, ಎಲ್ಲಿ ದೇವರ ಬಗ್ಗೆ ಅಪಪ್ರಚಾರ ಮಾಡಬೇಡ್ರಿ. ನಮ್ಮ ಹಿಂದೂ ಧರ್ಮದ ಮೇಲೆ ನಮ್ಗೆ ಭಾಳ ನಂಬಿಕೆ ಇದೆ. ಯಾರು ಮೂಢನಂಬಿಕೆಯಿಂದ ಇಲ್ಲಿ ಹೋಗ್ತಾ ಇಲ್ಲ. ಹಾಂ, ನಾವಿಲ್ಲಿ ಮುದ್ದೇಬಾಳ್ದವ್ರಿ. ನಾವು ಈಗ ಬಿಜಾಪುರದಲ್ಲಿ ಇದ್ದೀವಿ. ನನ್ನ ಹೆಸರು ಪ್ರೀತಿ ಅಂತ. ಮೇಡಮ್ ಎಷ್ಟು ರೀಚ್ ಆಗಿರಿ ಗುಡ್ಡಾಪುರ? ನಾನು ಇದು 14ನೇ ವರ್ಷ ಹೋಗ್ತಾ ಇರೋದು. ಎಷ್ಟು ಗಂಟೆಗೆ ರೀಚ್ ಆಗಿರಲ್ಲಿ? ನಾವು ರೀ ಬೆಳಗ್ಗೆ 6-7 ಗಂಟೆ ಹೋಗ್ತೀವಿ. ಮೇಡಮ್ ಕುಟುಂಬದಲ್ಲಿ ಯಾರ್ಯಾರು ಬಂದಿದ್ದಾರೆ? ಎಷ್ಟು ಜನ ಬಂದಿರು? ಇವರು ನಮ್ಮ ನಾದಿನಿಯವ್ರು ಆಗ್ಬೇಕ್ರಿ. ಇವರು ನಮ್ಮ ಸಿಸ್ಟ್ರು, ಅಲ್ಲೊಬ್ರು ಇದ್ದಾರೆ ನಮ್ಮ ಸಿಸ್ಟ್ರು. ಇನ್ನು ಹಿಂದ್ಗಡೆ ನಮ್ಮ ಹುಡುಗರು ಬರ್ತಿದ್ದಾರೆ. ಏನು ಟೋಟಲ್ ಏನಿಲ್ಲ ಅಂದ್ರೆ 20 ಮೆಂಬರ್ಸ್. ಚಳಿ ಜಾಸ್ತಿ ಇದೆ ಮೇಡಮ್, ಏನು ಸಮಸ್ಯೆ ಏನು ನಡೀತದ್ರಿ? ದೇವ್ರ ಮೇಲೆ ಭಾರ ಹಾಕೊಂಡು ಜೈ ಅಂತ ಹೋಗ್ತಾ ಇರೋದು ದಾನಮ್ಮ ತಾಯಿಗೆ. ಇದು ದೇವ್ರು ನಡೆಸ್ಕೊಡ್ತಾ ಇರೋದು, ನಾವು ಮನುಷ್ಯರು ಮಾಡಿದ್ದಲ್ಲ. ಯಾಕಂದ್ರೆ ನಾನು 5ನೇ ಕ್ಲಾಸಿಂದ ಹೋಗ್ತಾ ಇದ್ದೀನಿ. ಈಗ ನನಗೆ ನಾವು ಈಗ 15ನೇ ವರ್ಷ ಆಯ್ತು ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಮೂಢನಂಬಿಕೆ ಅಲ್ಲ, ಇದು ಸತ್ಯವಾದ ನನ್ನ ಹೆಸರು ಪ್ರೀತಿ ಅಂತ ಹೇಳಿ ಮುದ್ದೇಬಾಳ್ದವ್ರು. ಓಕೆ ಮೇಡಮ್. ಗುಲ್ಬರ್ಗಲ್ಲಿ ಬಂದ್ರಿ? ಎಷ್ಟೇ ವರ್ಷದಿಂದ ಗುಡ್ಡಾಪುರ? ನಾವು ಈಗ ಹೋದ ವರ್ಷ ಈ ವರ್ಷ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಹೋಗೋದ್ರಿಂದ ಏನೆಲ್ಲ ಒಳ್ಳೇದಾಗಿದೆ ನಮಗೆ? ಎಲ್ಲ ಮಕ್ಕಳಿಗೆಲ್ಲ ಚಂದ ಇದೆ, ಕುಟುಂಬಕ್ಕೆಲ್ಲ ಚಂದ ಇದೆ. ಪಾದಯಾತ್ರೆ ಎಲ್ಲಿಂದ? ಬಿಜಾಪುರ್ಲಿಂದ. ಈ ಸಲ ಚಳಿ ಜಾಸ್ತಿ ಇದೆ, ಮತ್ತು ಹೋಗ್ಬೇಕಂತ ಅನಿಸ್ತದೆ. ಹೋದ ವರ್ಷ ಹಂಗದ ಹಂಗೆ ಎಲ್ಲ ತೊಗೊಂಡು ಬಂದಿದ್ದೀವಿ ಸರ್. ನೀವು ಎಷ್ಟು ಜನ ಬಂದಿರಿ ಗುಲ್ಬರ್ಗದಿಂದ? ಎಷ್ಟು ಜನ? ಏನ್ರಿ ಇಲ್ಲ ಗುಲ್ಬರ್ಗ 12 ಜನ ಇದ್ದಾರೆ, ಒಂದೇ ಫ್ಯಾಮಿಲಿ. ಒಂದೇ ಫ್ಯಾಮಿಲಿ ಅಲ್ಲ. ಹೆಸರು ಏನು? ಸಾವಿತ್ರಿ ಹಿರೇಮಠ. ವರ್ಷಕ್ಕೆ 3 ವರ್ಷ ಕೂಡ ಪಾದಯಾತ್ರೆ. ಮೇಡಮ್ ಯಾವ್ರಲ್ಲಿಂದ? ಚಿಕ್ಕಡದವ್ರು. ಮೇಡಮ್ ಇದು 3 ವರ್ಷ ನೀವು ಹೋಗೋದ್ರಿಂದ ಏನೇನು ಒಳ್ಳೇದಾಗಿದೆ? ಎಲ್ಲ ಒಳ್ಳೇದಾಗಿದೆ ಸರ್. ಮೇಡಮ್ ಯಾರು ಫ್ಯಾಮಿಲಿ ಸಮೇತ ಒಟ್ಟು ಎಷ್ಟು ಜನ? ಎಲ್ಲ ನೋಡ್ರಿ, ಸಣ್ಣ ಸಣ್ಣ ಮಕ್ಕಳು ಇದ್ದಾವೆ. ಮೇಡಮ್ ಥಂಡಿ ಜಾಸ್ತಿ ಇದೆ, ಮತ್ತು ಏನು ಸಮಸ್ಯೆ ಆಗೋದಿಲ್ಲ? ಏನಿಲ್ಲ, ದೇವ್ರು ನೋಡ್ರಿ ಎಲ್ಲ. ಮೇಡಮ್ 8 ಗಂಟೆಗೆ ರೀಚ್ ಆಗಿರಲ್ಲ ಗುಡ್ಡಾಪುರ? ನೋಡೋಣ, ನಾವು ಎಷ್ಟು ಬಡವರು ನಡ್ತೀರಿ ಅಷ್ಟು ಜಲ್ದಿ ಹೋಗ್ತೀವಿ. ಮೇಡಮ್ ನಿಮ್ಮ ಹೆಸರು? ಲಕ್ಷ್ಮೀ.